ಬದುಕಲು ಕಾರಣವೇನು? ಪರಮಾತ್ಮ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸು. ನಿನಗಿಲ್ಲ ನಿನ್ನ ಉದರದಲ್ಲಿ ಸಂತಾನ ಭಾಗ್ಯ. ಕೇಳು, ಶಿವಭಕ್ತಿ ಎಂಬ ಗಿಡವು ಹೂ ಬಿಟ್ಟು ಕಾಯಾಗಿ ಅನೇಕ ಹಣ್ಣುಗಳಿಂದ ಕೂಡಿದ ವೃಕ್ಷವಾಗಿರುವಾಗ ಇಲ್ಲೇಕೆ ಚಿಂತಿಸುವೆ? ಪೂರ್ವ ಕರ್ಮದ ಋಣಾನುಬಂಧಕ್ಕೆ. ಪೂರ್ವ ಕರ್ಮದ ಋಣಾನುಬಂಧ ಎಲ್ಲಿಂದ ಬಂತು ದೇವ? ನಿನ್ನನ್ನು ನೋಡಿದ ಮೇಲೆ ಆ ಪೂರ್ವ ಕರ್ಮದ ಋಣಾನುಬಂಧ ಮನಸ್ಸಾರ ಮೆಚ್ಚಿಸಿದ ಮಕ್ಕಳಿಗಾಗಿ ಮಹೇಶ್ವರ ನಿನ್ನನ್ನು ನೀ ಕೊಡದ ವಸ್ತುವಿಲ್ಲ ಈ ಜಗತ್ತಿನಲ್ಲಿ, ನೀ ನಡೆಯದ ವಸ್ತುವಿಲ್ಲ ಈ ಬ್ರಹ್ಮಾಂಡದಲ್ಲಿ. ಈ ನಿನ್ನ ನಿಜ ಭಕ್ತನನ್ನು ನಿರಾಕರಿಸದೆ ನನಗೆ ಅಂತಹ ಭಾಗ್ಯವನ್ನು ಕರುಣಿಸು. ದಕ್ಷ ಬ್ರಹ್ಮ ಶ್ರೀ ಪುರುಷರಲ್ಲಿ ಯಾವ ಸಂತಾನವನ್ನು ಬಯಸಿದೆ? ಪರಮಾತ್ಮ, ಈ ನಿನ್ನ ನಿಜ ಭಕ್ತನಾದ ನನಗೆ ಅಷ್ಟೂ ಅರಿವಿಲ್ಲವೇ? ಗಂಡು ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಹೆಣ್ಣನ್ನು ದಾನ ಮಾಡಿ ಪುಣ್ಯವನ್ನು ಗಳಿಸಿದ್ರೆ ಆ ಕನ್ಯಾದಾನದಿಂದ ಕೋಟಿ ಯಜ್ಞದ ಫಲಗಳು ದೊರೆಯುವುದು. ಅದರಲ್ಲೂ ಅವರು ಸುಪುತ್ರಿಯರಾದರೆ ಇಹ ಪರಗಳೆರಡನ್ನು ಸರಿಗೊಳಿಸುವ ಸೂತ್ರಧಾರಕರಾಗಿ ತಂದೆ ತಾಯಿಯರಿಗೆ ಮೋಕ್ಷದ ಹಾದಿಯನ್ನು ಕಲ್ಪಿಸುವರು. ಆದ್ದರಿಂದ ಪರಮಾತ್ಮ ಆದಿಶಕ್ತಿಯುಳ್ಳ ಸಾವಿರಾರು ಸುಪುತ್ರಿಯನ್ನು ಕರುಣಿಸಬೇಕೆಂದು ಹೇಳುವನು ತಂದೆ. ನಿನ್ನ ವಿವೇಕಕ್ಕೆ ಮೆಚ್ಚಿರುವುದು ದಕ್ಷ ಬ್ರಹ್ಮ. ಸುರ ಭೂಮಿಯಲ್ಲಿ ಸುರಗಂಧಗಳ ಅನೇಕ ಪತಿಯನ್ನು ಪುರದ ನೀನೇ ಭಾಗ್ಯಶಾಲಿ. ಖಗೋಳರು ನಿನ್ನ ಹೇಳೋತಿ ಉಳ್ಳ ಅನೇಕ ಪುತ್ರಿಯರು ನಿನ್ನ ಪುತ್ರಿಯರನ್ನು ದಕ್ಷಿಣಾಲಯಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಕಲ್ಯಾಣವನ್ನು ಮಾಡಿ ನಿನ್ನ ಧರ್ಮಪತಿ ಹೇಳೋತಿಯೊಡನೆ ಸುಖವಾಗಿ ಬಾಳು. ಧನ್ಯನಾದನು ತಂದೆ, ಧನ್ಯನಾದನು.